ಬಾಯ್. ಬಾಯ್ ನೋಡಿ, ಬಾಯ್ ಬಾಯ್. ವೆಲ್ಕಮ್ ಬ್ಯಾಕ್ ಟು ಅಮೃತಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ಅರಸೀಕೆರೆಗೆ ಹೋಗ್ತಿದ್ದೀನಿ ಕ್ಲಾಸ್ ಮಾಡೋಕ್ಕೆ ಅಂತ. ಅಲ್ಲಿ ಹೋಗಿ ಸಿಗ್ತೀನಿ, ಬನ್ನಿ. ಬಾಯ್ ಬಾಯ್ ಬಾಯ್. ತಾನೇ ಮನೆಗೆ ಬಂದೆ ಅರಸೀಕೆರೆಯಿಂದ ಕ್ಲಾಸ್ ಮುಗಿಸ್ಕೊಂಡು. ಕ್ಲಾಸ್ ಮುಗೀತಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅವರು ಪರ್ಮಿಷನ್ ಕೊಟ್ಟಿಲ್ಲ ಇನ್ನು ವಿಡಿಯೋ ಮಾಡೋಕ್ಕೆ, ಹಾಗಾಗಿ ವಿಡಿಯೋ ಮಾಡಿಲ್ಲ. ಇವಾಗ ಬಂದಿರೋ ಉಪ್ಪಿಟ್ಟನ್ನ ಹಂಗೆ ಬಾಕ್ಸ್ ಒಳಗೆ ಇಟ್ಕೊಂಡು ಹೋಗಿದ್ದೆ. ಇವಾಗ ಅದನ್ನು ತಿನ್ನಬೇಕು. ಮಧ್ಯಾಹ್ನ ತಿನ್ನೋಣ ಅಂತ ತಗೊಂಡು ಹೋದೆ, ಅಲ್ಲಿ ತಿನ್ನೋಕ್ಕೆ ಟೈಮೇ ಸಾಕಾಗಲಿಲ್ಲ. ಮನೆಗೆ ಬಂದೇ ತಿಂತಿದ್ದೀನಿ. ನೀವು ಯಾರಾದರೂ ಹಿಂಗೆ ಊಟ ತಗೊಂಡೋಗೋದು, ಮನೆಗೆ ತಂದು ವಾಪಸ್ ಮನೇಲೇ ತಿನ್ನೋದು, ಈ ಥರ ಮಾಡಿದ್ದೀರಾ? ಊಟ ಮಾಡಬೇಕು. ಬೆಳಗ್ಗೆ ತಗೊಂಡೋಗಿದ್ದನ್ನು ಇವಾಗ ಬಂದು ಮನೆಯಲ್ಲೇ ತಿಂತಿದ್ದೀನಿ. ಮತ್ತು ಏನು ಕ್ಲಾಸಸ್ಸಿಗೆ ಹೋಗ್ತಿದ್ದೀನಿ ಅಂದರೆ, ಒಂದು ಪಾರ್ಲರ್ದು ಕ್ಲಾಸಸ್ ಮಾಡೋಕ್ಕೆ, ಮೇಕಪ್ ಕ್ಲಾಸಸ್ ಏನಿರುತ್ತೆ ಅದನ್ನು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಇವಾಗಿನ್ನ 1 ವೀಕ್ ಆಗಿದೆ, ನಾನು ಲೇಟಾಗಿ ಜಾಯ್ನ್ ಆಗಿದ್ದೀನಿ. ಅಂದರೆ ಮೇಕಪ್ ಕ್ಲಾಸಸ್ದು ಕ್ಲಾಸ್ ಮಾಡಲಿಕ್ಕೆ ಅಂತ ಜಾಯ್ನ್ ಆಗಿದ್ದೀನಿ. ಮತ್ತು ಮತ್ತು ಸ್ಟಿಚ್ಚಿಂಗು 3 ಕ್ಲಾಸಸ್ ನಡೀತಿದೆ ಅರಸೀಕೆರೆಯಲ್ಲಿ. ಚಂದನ ಇನ್ಸ್ಟಿಟ್ಯೂಟ್ ಅಂತ ಕ್ಲಾಸ್ ಚೆನ್ನಾಗಿ ಮಾಡ್ತಾರೆ. ಮೇಕಪ್ ಕ್ಲಾಸ್ ಏನು ಮಾತ್ರ ನಾನೇ ಮಾಡ್ತಿರೋದು. ಇವತ್ತೇನು ಕ್ಲಾಸ್ ಏನಿರಲಿಲ್ಲ, ಇವತ್ತು ಜಸ್ಟ್ ನೋಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂತ ಅಂದರೆ, ಇವತ್ತು ನಾನು ಟೀಚ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಅಲ್ಲಿರೋ ಸ್ಟೂಡೆಂಟ್ಸಿಗೆ ಗೊತ್ತೇ ಇಲ್ಲ. ಸ್ಟೂಡೆಂಟ್ಸ್ ಆಗಿ ಅವ್ರ ಮಧ್ಯೆನೇ ಇದ್ದು ಬಂದಿದ್ದೀನಿ. ನಾಳೆ ಹೋಗಿ ಕ್ಲಾಸ್ ಮಾಡಬೇಕು. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ವೀಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟರೆ ವೀಡಿಯೋ ಮಾಡಿ ಹಾಕ್ತೀನಿ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸ್ಟೂಡೆಂಟ್ಸ್ ಥರನೇ ಅವ್ರ ಮಧ್ಯೆನೇ ಇದ್ದೀನಿ. ಅಪ್ಪ ನೋಡಿದ ಕೂಡಲೇ ಏನು ಅನ್ಕೊಂತಾರೋ ಏನೋ ಗೊತ್ತಿಲ್ಲ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ಜಾಯ್ನ್ ಆಗಿ. ಸ್ಟಿಚ್ಚಿಂಗಿಗೆ ಆಲ್ರೆಡಿ ಸೀಟೆಲ್ಲ ಫುಲ್ ಆಗಿದ್ದಾವೆ. ಆರಿ ವರ್ಕು ಮತ್ತು ಕುಚ್ಚು ಇದಕ್ಕೆ ಅವೈಲಬಲ್ ಇದೆ. ಒಂದು 4 ಡೇಸ್ ಏನೋ ಆಗಿದೆ, ಬಟ್ ಜಾಯ್ನ್ ಆಗ್ಬೋದು, ಸರ್ಟಿಫಿಕೇಟ್ ಇರುತ್ತೆ. ಬಂದು ಅರಸೀಕೆರೆಯಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬಂದು ಜಾಯ್ನ್ ಆಗಿ, ಒಳ್ಳೆ ಕ್ಲಾಸಸ್ಸು ಅಷ್ಟೇ. ಮತ್ತು ಒಬ್ಬೊಬ್ಬರು ಹೇಳ್ತಿದ್ರು ನನಗೆ, ನಾನು ಮೇಕಪ್ ಕ್ಲಾಸಸ್ಸಿಗೆ ಹೋಗ್ಬೇಕಾದ್ರೆ, ನೀನು ಮೇಕಪ್ ಕಲಿತು ಏನು ಮಾಡ್ತೀಯ, ನಿನ್ನ ಕೈಲಿ ಆಗುತ್ತಾ ಮಾಡೋಕ್ಕೆ, ಏನೇನೋ ಹೇಳ್ತಿದ್ರು. ಮತ್ತು ಬೀದಿಗೆ ಒಂದೊಂದು ಇರ್ತವೆ ಮೇಕಪ್ ಕ್ಲಾಸಸ್ಸು, ನೀನೇನು ಮಾಡ್ತೀಯಾ ಅಂತ. ಹೌದು, ಬೀದಿಗೆ ಒಂದೊಂದು ಇರ್ತವೆ ಅಂತ. ಮೇಕಪ್ ಕ್ಲಾಸಸ್ಸು ಕಲಿತು ಹೋಗಿ ಮಾಡಿದವರೆಲ್ಲ ಸೆಟಲ್ ಆಗಿಲ್ಲ ಇನ್ನು. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸುಮ್ಮನೆ ಒಬ್ಬೊಬ್ಬರು ಸೆಲ್ಫ್ ಮೇಕಪ್ಪಿಗೋಸ್ಕರ ಕಲ್ತಿರ್ತಾರೆ. ಈಗ ಒಂದು ಬ್ಯಾಚ್ ನಡೀತಿದೆ ಅಂದರೆ ಸುಮಾರು ಇವಾಗ ಈ ಇದರಲ್ಲೇ ಒಂದು 20-25 ಜನ ಏನೋ ಇದ್ದಾರೆ. ಅದರಲ್ಲಿ ಎಲ್ಲರೂ ಸೆಟ್ಲಾಗಲ್ಲ. ಕೆಲವೊಬ್ಬರು ಅವರು ಸೆಲ್ಫ್ ಮೇಕಪ್ಪಿಗೋಸ್ಕರ ಕ್ಲಾಸಿಗೆ ಜಾಯ್ನ್ ಆಗಿ, ಏನಾದರೂ ಫಂಕ್ಷನ್ ಇದ್ದರೆ ಅವರವರೇ ರೆಡಿ ಆಗೋಕ್ಕೆ ಅಂತ ಮಾಡ್ಕೊಂಡ್ರೆ, ಇನ್ನೊಬ್ಬರು ಯಾರ ಮೇಲೂ ಡಿಪೆಂಡ್ ಆಗ್ದಲೇ ನಾವೇ ಬದುಕಬೇಕು ಅಂತ ಹೇಳ್ಬಿಟ್ಟು ಈ ಫೀಲ್ಡನ್ನ ಚೂಸ್ ಮಾಡಿರ್ತಾರೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಬೆಸ್ಟ್ ಆಪ್ಷನ್ ಇದು. ಬಂದು ಕ್ಲಾಸಸ್ನ ಕಲೀರಿ. ನನಗೆ ಕ್ಲಾಸಸ್ಸಿಗೆ ಅವಾಗ ಈ ಥರ ಎಲ್ಲ ಇದೆ ಅಂತಲೇ ಗೊತ್ತಿರಲಿಲ್ಲ, PUC ಮುಗಿಸೋವರೆಗೂ. ಆಮೇಲೆ ನಾನು ಕ್ಲಾಸಸ್ ಜಾಯ್ನ್ ಆಗಿದ್ದು. ಎಷ್ಟೋ ಜನ ಕಾಲೇಜ್ ಬಿಟ್ಟಾಗ ಆಡ್ಕೊತಿದ್ರು, ಅಯ್ಯೋ ಕಾಲೇಜ್ ಬಿಟ್ಟು ಇದಕ್ಕೆ ಹೋಗ್ತಿದ್ಯಾ, ಇದರಲ್ಲಿ ಏನು ಕಲಿತೀಯಾ, ಹಂಗೆ ಹಿಂಗೆ ಅಂತ. ಅದೇ ಕ್ಲಾಸಸ್ಸಿಗೆ ಹೋಗಿನೇ ಇವತ್ತು ಒಂದು ಆಪರ್ಚುನಿಟಿ ಸಿಕ್ಕಿದೆ. ನಾನೇ ಹೋಗಿ ಕ್ಲಾಸ್ ಮಾಡೋ ಅಂಥದ್ದು. ಇಷ್ಟು ವರ್ಷ ಸ್ಟೂಡೆಂಟ್ಸ್ ಆಗಿ ಕೂರ್ತಿದ್ದೆ, ಇವಾಗ ಇಲ್ಲೂ ಅಷ್ಟೇ ಸ್ಟೂಡೆಂಟ್ಸ್ ಆಗಿನೂ ಇರ್ತೀನಿ ಬೇರೆ ಕ್ಲಾಸಲ್ಲಿ. ಮೇಕಪ್ ಕ್ಲಾಸಲ್ಲಿ ಬ್ಯೂಟಿಷನ್ದು ಏನಿದೆ ಕೋರ್ಸು, ಅದರಲ್ಲೇ ನಾನೇ ಕ್ಲಾಸ್ ಮಾಡ್ತೀನಿ. ಒಂಥರ ಖುಷಿಯಾಗುತ್ತೆ, ಹೊಸ ಅನುಭವ. ಇವತ್ತೇನು ಕ್ಲಾಸ್ ಏನು ಮಾಡಿಲ್ಲ, ನಾಳೆಯಿಂದ ಕ್ಲಾಸ್ ಮಾಡಬೇಕು. ಯಾರ್ಯಾರು ಇಂಟ್ರೆಸ್ಟ್ ಇದೆ ಬಂದು ಜಾಯ್ನ್ ಆಗಿ. ಇವಾಗ ತಾನೇ ಊಟ ಮುಗೀತು.
ಮತ್ತು ನಾನು ಕ್ಲಾಸ್ ಮಾಡ್ತಿದ್ದೀನಿ ಅಂತ ಕ್ಲಾಸಿಗೆ ಜಾಯಿನ್ ಆಗ್ದಲೇ ಇರಬೇಡಿ. ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗಿ. ಚೆನ್ನಾಗೇ ಕ್ಲಾಸ್ ಮಾಡ್ತೀನಿ, ಅದರಲ್ಲಿ ಏನಿಲ್ಲ. ಏಕೆಂದರೆ ಅದರಲ್ಲೆಲ್ಲ ಗೊತ್ತಿರೋ ವಿಷಯನೇ 2 ಇಯರ್ ಇಂದನೂ ಅದ್ರಿಗೆ ಗೊತ್ತಿರೋ ವಿಷಯ ಇರೋದ್ರಿಂದನೇ ಕ್ಲಾಸ್ ಮಾಡ್ತೀನಿ. ಟೈಮು ಟೀಚಿಂಗ್ ಮಾಡೋದು ಹಿಂಗೆ ಏನೋ ಯಾವ ಥರನೋ ಅಂತ ಅಂದ್ಕೊಂಡಿದ್ದೆ. ಮಾಡ್ಬೋದು, ಅದರಲ್ಲಿ ಏನಿಲ್ಲ. ಹೋಗ್ತಾ ಹೋಗ್ತಾ ಅವ್ರು ಏನಾದರೂ ಒಂದು ಸ್ವಲ್ಪ ಅವಕಾಶ ಕೊಟ್ಟರು ವೀಡಿಯೋ ಮಾಡಿ ಹಾಕ್ತೀನಿ. ಕೇಳಿದೆ ಇವತ್ತು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಏನಾದರೂ ಹಾಕ್ಬೋದಾ ಅಂತ. ಅದಕ್ಕೆ ಅವರು ಕ್ಲಾಸಸ್ದೇನು ಹಾಕಬೇಡಿ ಅಂತ ಅಂದರು. ನೋಡೋಣ, ಅವ್ರೇನಾದರೂ ಮನ್ಸು ಮಾಡಿ ಪರ್ಮಿಷನ್ ಕೊಟ್ಟರೆ ವೀಡಿಯೋನ ಅಪ್ಲೋಡ್ ಹಾಕ್ತೀನಿ ಅದನ್ನು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅಷ್ಟೇ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ಜಾಯಿನ್ ಆಗಿ. ಒಳ್ಳೆ ಕ್ಲಾಸಸ್ ಇದೆ ಮತ್ತು ಅಫೋರ್ಡಬಲ್ ಪ್ರೈಸಿಗಿದೆ. ಹೊರ್ಗಡೆ ಹೋದರೆ ನೀವು ಅದಕ್ಕೆ ಅಂತಲೇ 40, 50, 60 ಸಾವಿರ ಈ ಥರ ಕೊಟ್ಟು ಕಲಿಬೇಕು. ಇಲ್ಲಿ ಕಮ್ಮಿ ಅಲ್ಲ, ತೀರಾ ಕಮ್ಮಿ ಪ್ರೈಸಲ್ಲೇ ಒಳ್ಳೆ ಇದರಲ್ಲೇ ಕ್ಲಾಸು ಸ್ಟಾರ್ಟ್ ಮಾಡಿದ್ದಾರೆ. ಅದು ಒಂದು ಇನ್ಸ್ಟಿಟ್ಯೂಟು. ಬಂದು ಸೇರ್ಕೊಳ್ಳಿ ಇಂಟ್ರೆಸ್ಟ್ ಇದ್ದವರು ಮಾತ್ರ. ಮತ್ತು ಸುಮ್ಮನೆ ನಿಮ್ಮ ಸೆಲ್ಫ್ ಮೇಕಪ್ಪಿಗಂತ ಕಲಿಯೋಕ್ಕೆ ಬರಬೇಡಿ. ಅದನ್ನು ಹೆಂಗೆ ಬೇಕಾದರೂ ಕಲಿಬೋದು. ಒಂದು ಬಿಸ್ನೆಸ್ ಮಾಡಬೇಕು, ಈ ಕಷ್ಟಪಟ್ಟವರು ಒಂದು ಮೈಂಡ್ ಇರುತ್ತೆ, ನಾನು ಏನಾದರೂ ಒಂದು ಕೆಲಸ ಮಾಡಬೇಕು, ಏನಾದರೂ ಕೆಲಸ ಮಾಡಿ ದುಡಿಬೇಕು ಅಂತ. ಅವರಿಗೆ ಇಂಥ ಆಪರ್ಚುನಿಟೀಸ್ ಸಿಕ್ಕರೆ ಒಳ್ಳೆಯದು. ಅಂದರೆ ಮತ್ತೆ ಹೇಳ್ತಿದ್ದೀನಿ ಅಂತ ಬೇಜಾರಾಗಬೇಡಿ. ಒಂಥರ ಖುಷಿ. ಇಷ್ಟು ದಿನ ಸ್ಟೂಡೆಂಟ್ಸ್ ಆಗಿ ಇರ್ತಿದ್ದೆ, ಇವಾಗ ನಾನೇ ಟೀಚ್ ಮಾಡುವುದ ಪೊಸಿಷನಿಗೆ ಬರ್ಬೋದಲ್ಲ ಅಂತ ಒಂಥರ ಖುಷಿಯಾಗಿದ್ದೀನಿ ಒಂಥರ. ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿದೆ ಅಷ್ಟೇ. ಒಂದು ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆನ್ನೆಲ್ಲಾಗಲ್ಲಿ ಕಮೆಂಟ್ ಹಾಕ್ಬಿಡಿ ಅಂತ ಹೇಳಿದೆ. ಅದಕ್ಕೆ ಕಮೆಂಟ್ ಹಾಕೋರು ಪೂರ್ತಿ ಯೂಟ್ಯೂಬ್ ಇನ್ಬಾಕ್ಸಲ್ಲೂ ಕಮೆಂಟ್ ಹಾಕೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಥರ ಯೂಟ್ಯೂಬ್ ಇನ್ಬಾಕ್ಸಲ್ಲಿ ಕಮೆಂಟ್ ಹಾಕಿ ಪರ್ಸ್ನಲ್ಲಾಗಿ ಹಾಕ್ಬಿಡಿ ಅಂತ ಅಷ್ಟೇ ನಾನು ಹೇಳಿದ್ದು. ಅಷ್ಟೇ. ಬೈ ಗೈಸ್.